ಕಾರ್ನಲ್ಲಿ ಕುಳಿತುಕೊಂಡು 1 ಗಂಟೆ ಕಾಲ ರಹಸ್ಯ ಚರ್ಚೆ ಮಾಡಿದ್ದಾರೆ ಮೋದಿ ಮತ್ತು ಪುಟಿನ್. ಶೃಂಗಸಭೆ ನಂತರ ಬೇರೆ ಕಡೆ ನಿಗದಿಯಾಗಿದ್ದಂಥ ದ್ವಿಪಕ್ಷೀಯ ಮಾತುಕತೆ ಹೋಟೆಲ್ ಒಂದರಲ್ಲಿ ನಿಗದಿಪಡಿಸಿದ್ದು ಈ ಒಂದು ಮಾತುಕತೆಯನ್ನು. ಆ ಹೋಟೆಲ್ಗೂ ಮುಂಚೆ ಶೃಂಗಸಭೆಯ ಸ್ಥಳಕ್ಕೂ 10 ನಿಮಿಷ ಪ್ರಯಾಣ ಮಾಡಲಾಗಿತ್ತಲ್ಲಿ ತಮ್ಮ ಐಷಾರಾಮಿ ಕಾರಲ್ಲೇ. ಆ ಹೋಟೆಲ್ ಹೋಗಲಿಕ್ಕಿಂತ ಮುಂಚಿತವಾಗಿ ಕಾರಲ್ಲಿ ಇಬ್ಬರು ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿಯೇ ಐಷಾರಾಮಿ ಕಾರಲ್ಲಿ ಮೋದಿ ಅವರನ್ನು ಕರ್ಕೊಂಡು ಹೋದಂಥ ಪುಟಿನ್ ಅಲ್ಲಿಯೇ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಕಾರು ಲಿಮೋಸಿನ್ ಕಾರದು, ಔರುಸ್ ಲಿಮೋಸಿನ್ ಕಾರು ದಾರಿಯುದ್ದಕ್ಕೂ ಇಬ್ಬರ ನಾಯಕರ ನಡುವೆ ಸಾಕಷ್ಟು ರಹಸ್ಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹೋಟೆಲ್ ತಲುಪಿಯಾದ ಮೇಲೂ ಕೂಡ ಕಾರಿಂದ ಇಳಿದಿಲ್ಲ ಇಬ್ಬರು ನಾಯಕರು. ಸುಮಾರು 50 ನಿಮಿಷಗಳ ಕಾಲ ಕಾರಲ್ಲೇ ಕುಳಿತುಕೊಂಡು ಮಾತುಕತೆ ನಡೆಸಿದ್ದಾರೆ. ಇಬ್ಬರ ನಡುವೆ ರಹಸ್ಯ ಮಾತುಕತೆಯನ್ನು ರಷ್ಯಾ ಸರ್ಕಾರ ದೃಢಪಡಿಸಿದೆ. ಸಾರ್ವಜನಿಕವಾಗಿ ಚರ್ಚೆ ಮಾಡದಂಥ ವಿಷಯಗಳ ಬಗ್ಗೆ ಮಾತುಕತೆ ಆಗಿರಬಹುದು ಅಂತ ಹೇಳಲಾಗಿದೆ. ಅತ್ಯಂತ ಪ್ರಮುಖ ಮತ್ತು ಗೌಪ್ಯ ಸಂಭಾಷಣೆ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಮಾಸ್ಕೋ ರಾಜಕೀಯ ವಿಶ್ಲೇಷಕರು ಇದರ ಬಗ್ಗೆ ನಾನಾ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಶಾಂಘೈ ಶೃಂಗಸಭೆಯಲ್ಲಿ ಭಾರತಕ್ಕೆ ಬಹುದೊಡ್ಡ ಯಶಸ್ಸು ಸಿಕ್ಕಿದೆ. ಇಲ್ಲಿ ಶಾಂಘೈನ ಶೃಂಗಸಭೆಯಲ್ಲಿ ಪಹಲ್ಗಾಮ್ ದಾಳಿಗೆ ಖಂಡನೆ ವ್ಯಕ್ತವಾಗಿದೆ. ಪಾಕ್ ಪ್ರಧಾನಿ ಸಮ್ಮುಖದಲ್ಲಿಯೇ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ ಇದನ್ನು. ಇನ್ನು ಭಾರತದ ಮಾತಿಗೆ ಸದಸ್ಯ ರಾಷ್ಟ್ರಗಳು ಕೂಡ ಧ್ವನಿಗೂಡಿಸಿವೆ. ಇಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂಥ ಉಗ್ರರು, ಸಂಘಟಕರು, ಆ ದಾಳಿಗೆ ಬೆಂಬಲ ಕೊಟ್ಟಂಥವ್ರನ್ನ ಶಿಕ್ಷೆ ಮಾಡುವುದು ಅಗತ್ಯ ಇದೆ. ಶಾಂಘೈ ಶೃಂಗಸಭೆಯ ಘೋಷಣೆಯಲ್ಲಿ ನರೇಂದ್ರ ಮೋದಿಯವರು ಇದನ್ನು ಉಲ್ಲೇಖ ಮಾಡಿದ್ದಾರೆ. पिछले 4 दशकों से निर्मम आतंकवाद का दंश झेल रहा है। कितनी ही माताओं ने अपने बच्चे खोए और कितने बच्चे अनाथ हुए। हाल ही में हमने पहलगाम में टेररिज्म का बहुत ही घिनौना रूप देखा। इस दुख की घड़ी में जो मित्र देश हमारे साथ खड़े रहे, मैं उनका आभार व्यक्त करता हूं। यह हमला केवल भारत की अंतरात्मा पर ही आघात नहीं था, यह मानवता में विश्वास रखने वाले हर देश, हर व्यक्ति को खुली चुनौती थी। ऐसे में प्रश्न उठना स्वाभाविक है